ಇನ್ನು ಚಳಿಗಾಲದ ಅಧಿವೇಶನಕ್ಕೂ ಮುನ್ನ ಬಿಜೆಪಿ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದೆ. ಡಿಸೆಂಬರ್ 8ನೇ ತಾರೀಕಿನಿಂದ ಚಳಿಗಾಲದ ಅಧಿವೇಶನ ಬೆಳಗಾವಿಯ ಸುವರ್ಣಸೌಧದಲ್ಲಿ ಆರಂಭ ಆಗ್ತಾ ಇದೆ. ಅಧಿವೇಶನಕ್ಕೂ ಮುನ್ನ ರಾಜ್ಯವ್ಯಾಪಿ ಬಿಜೆಪಿ ನಾಯಕರು ಸುತ್ತಾಟವನ್ನ ನಡೆಸುತ್ತಿದ್ದಾರೆ. ಇವತ್ತಿನಿಂದ 2 ದಿನಗಳ ಕಾಲ ರೈತರ ಜೊತೆ ಪ್ರತಿಭಟನೆಯನ್ನ ಮಾಡಲಿದ್ದಾರೆ. ಪ್ರತಿ ಜಿಲ್ಲಾ ಕೇಂದ್ರದಲ್ಲೂ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ನಡೆಸಲಿದ್ದಾರೆ. ಕಾಂಗ್ರೆಸ್ ವಿರುದ್ಧ ರೈತರ ಸಮಸ್ಯೆಯನ್ನೇ ಅಸ್ತ್ರವಾಗಿಸಿಕೊಳ್ಳೋಕೆ ಬಿಜೆಪಿ ಮುಂದಾಗಿದೆ. ಸದನದಲ್ಲಿ ಕಾಂಗ್ರೆಸ್ನ ಕಟ್ಟಿ ಹಾಕೋಕೆ ಕೇಸರಿ ಪಡೆ ಈ ಮೂಲಕ ಸಜ್ಜಾಗಿದೆ. ನಾಯಕತ್ವ ವಿಚಾರವನ್ನ ಅಸ್ತ್ರ ಮಾಡಿಕೊಳ್ಳೋಕೆ ತಯಾರಿಯನ್ನ ಮಾಡಿಕೊಂಡಿದ್ದು, ನೋ ಕಾನ್ಫಿಡೆನ್ಸ್ ಮೋಷನ್ ಅನ್ನ ಮಂಡನೆ ಮಾಡ್ತೀವಿ ಅಂತೇಳಿ ಪ್ಲಾನಿಂಗ್ ಅನ್ನ ಹಾಕೊಂಡಿತ್ತು ಬಿಜೆಪಿ. ಬಟ್ ಅದ್ಯಾವುದು ಕೂಡ ಸಕ್ಸಸ್ ಆಗಲಿಲ್ಲ. ಆ ಅಸ್ತ್ರವನ್ನ ಕೈ ಬಿಡಬೇಕಾದಂತಹ ಪರಿಸ್ಥಿತಿ. ಯಾಕೆಂತಂದ್ರೆ ಇವರಿಬ್ರು ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿ ಆಯಿತು. ಈಗ ರೈತರ ಹೋರಾಟವನ್ನ ಅಸ್ತ್ರವನ್ನಾಗಿ ಮಾಡಿಕೊಳ್ಳೋಕೆ ಬಿಜೆಪಿ ಪಾಳಿಯ ದೋಸ್ತಿ ಪಡೆ ಸಿದ್ಧವಾಗಿದೆ ಅನ್ನುವಂತಹ ಮಾಹಿತಿ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧುಸೂದನ್, ತಂತ್ರಾನೋ ಶಸ್ತ್ರಾನೋ ಅಥವಾ ಮತ್ತೊಂದೋ, ರಾಜ್ಯದಲ್ಲಿ ರೈತರ ಸಮಸ್ಯೆ ಇರೋದಂತೂ ಅದು ಗ್ಯಾರಂಟಿ. ಕಳೆದ ಹಲವು ದಿನಗಳಿಂದ, ಹಲವು ತಿಂಗಳುಗಳಿಂದ ಬೇರೆ ಬೇರೆ ಭಾಗಗಳಲ್ಲಿ ಹೋರಾಟ ಆಗ್ತಾ ಇದೆ. ವಿಪಕ್ಷವಾಗಿ ಬಿಜೆಪಿಯ ಜವಾಬ್ದಾರಿ ಕೂಡ ಹೌದು ಆ ಸಮಸ್ಯೆಗಳನ್ನ ಸದನದಲ್ಲಿ ಚರ್ಚೆ ಮಾಡೋದು, ಸರ್ಕಾರದ ಗಮನಕ್ಕೆ ತರೋದು. ಯಾವ ರೀತಿಯಾಗಿ ಅದಕ್ಕೆ ಪ್ಲಾನ್ ಅನ್ನ ಹಾಕೊಂಡಿದೆ ಬಿಜೆಪಿ ಪಾಳಿಯ ಮಧುಸೂದನ್? ಬಹುಮುಖ್ಯವಾಗಿ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರವನ್ನೇ ಪ್ರಮುಖ ಅಸ್ತ್ರವನ್ನಾಗಿ ಮಾಡ್ಕೋಬೇಕು ಅಂತ ವಿಪಕ್ಷಗಳಲ್ಲಿ, ಅದರಲ್ಲೂ ಪ್ರಮುಖವಾಗಿ ಬಿಜೆಪಿ ನಾಯಕರು ಒಂದು ಹೆಜ್ಜೆನ ಎತ್ತಿ ಮುಂದೆ ಇಟ್ಟಿದ್ರು. ಯಾವಾಗ ಕಳೆದ ಶನಿವಾರ ಸಿಎಂ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದಂತ ಸಿಎಂ ಮತ್ತೆ ಡಿಸಿಎಂ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ಎಲ್ಲವನ್ನೂ ಕೂಡ ಹೈಕಮಾಂಡ್ ನಾಯಕರು ನೋಡ್ಕೊಳ್ತಾರೆ ಅನ್ನೋ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದ್ರು. ಎಲ್ಲೋ ಒಂದ್ ಕಡೆ ನಿರಾಸೆ ಆಗಿದೆ. ಇನ್ನು ನಾಳೆ ಬೆಳಗ್ಗೆ ಮತ್ತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಸಿಎಂ ಹೋಗ್ತಾರೆ, ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡ್ತಾರೆ ಅಂತ ಹೇಳಲಾಗ್ತದೆ. ಅದನ್ನ ಕಾದು ನೋಡ್ಬೇಕಾಗತ್ತೆ. ಬಟ್ ಆ ಒಂದು ಮೀಟಿಂಗು ಕೂಡ ಆಗೋದ್ರೆ ಸರ್ಕಾರದ ಮಟ್ಟದಲ್ಲಿ ಯಾವುದೇ ಗೊಂದಲ ಇಲ್ಲ ಅನ್ನೋ ಒಂದು ಸಂದೇಶ ರಾಜ್ಯದ ಎಲ್ಲೆಡೆ ರವಾನೆ ಆಗ್ಬಿಡುತ್ತೆ. ಈ ಮೂಲಕ ಬಿಜೆಪಿ ನಾಯಕರು ಅನ್ಕೊಂಡಂತ ಸದನದಲ್ಲಿ ಹೋರಾಟ, ನಾಯಕತ್ವ ಬದಲಾವಣೆ ವಿಚಾರ, ಸಚಿವ ಸಂಪುಟ ಪುನರ್ರಚನೆ ವಿಚಾರ, ಸಿಎಂ ಮತ್ತೆ ಡಿಸಿಎಂ ಮಧ್ಯೆ ಇರೋ ಅಂತ ಗೊಂದಲ, ಈ ಎಲ್ಲಾ ವಿಷಯಗಳನ್ನ ಕೂಡ ಮಾತನಾಡ್ಲಿಕ್ಕೆ ವೇದಿಕೆಯೇ ಸೃಷ್ಟಿಯಾಗಲ್ಲ. ಹೀಗಾಗಿ ಇವತ್ತಿಂದ 2 ದಿನಗಳ ಕಾಲ ಬಿಜೆಪಿ ನಾಯಕರು ರಾಜ್ಯದಲ್ಲಿ ಇರೋ ಅಂತ ರೈತರ ಸಮಸ್ಯೆ, ಅದು ಕಬ್ಬಿಗೆ ಸಮರ್ಪಕವಾದಂತ ಬೆಂಬಲ ಬೆಲೆ ನೀಡೋದಾಗಿರ್ಬಹುದು, ಮೆಕ್ಕೆಜೋಳ ಖರೀದಿ ಕೇಂದ್ರ ಓಪನ್ ಮಾಡುವಂತದ್ದಾಗಿರಬಹುದು, ಇನ್ನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 2ನೇ ಬೆಳೆಗೆ ನೀರನ್ನ ಹರಿಸುವಂತದ್ದಾಗಿರಬಹುದು, ಈ ಎಲ್ಲಾ ವಿಚಾರಗಳನ್ನ ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ರೈತರ ಜೊತೆ ಇರಬೇಕು. ಅತಿವೃಷ್ಟಿ ಅನಾವೃಷ್ಟಿಯಿಂದ ಆಗಿರೋ ಅಂತ ಬೆಳೆ ಹಾನಿಗೆ ಈ ತನಕ ರಾಜ್ಯ ಸರ್ಕಾರ ಪರಿಹಾರವನ್ನ ಕೊಟ್ಟಿಲ್ಲ ಅನ್ನೋ ವಿಷಯವನ್ನ ಕೂಡ ಮುಂದಿಟ್ಕೊಂಡು ಹೋರಾಟವನ್ನ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಇವತ್ತಿಂದ 2 ದಿನಗಳ ಕಾಲ ಪ್ರತಿಯೊಂದು ಜಿಲ್ಲೆಯ ಜಿಲ್ಲಾ ಕೇಂದ್ರಗಳಲ್ಲಿ ನಾಯಕರು ಹೋರಾಟಕ್ಕೆ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಬೀದರ್ನಿಂದ ಹಿಡಿದು ಚಾಮರಾಜನಗರ ತನಕ ಪ್ರತಿಯೊಂದು ಜಿಲ್ಲೆಯ ಜಿಲ್ಲಾ ಕೇಂದ್ರದಲ್ಲಿ ಇವತ್ತು ಬಿಜೆಪಿ ನಾಯಕರ ಸಮಕ್ಷಮದಲ್ಲಿ ಪ್ರತಿಭಟನೆಗಳು ಆಗ್ತಾ ಇದೆ. ರೈತರ ಜೊತೆ ಕುಳಿತುಕೊಳ್ತಾರೆ, ಹೋರಾಟವನ್ನ ಮಾಡ್ತಾರೆ. ಅದಾದ ಬಳಿಕ ರೈತರ ಸಮಸ್ಯೆಯನ್ನ ಆಲಿಸ್ತಾರೆ, ಅದನ್ನ ವರದಿ ರೂಪದಲ್ಲಿ ತಯಾರು ಮಾಡ್ಕೊಳ್ತಾರೆ. ಅದನ್ನೇ ಚಳಿಗಾಲದ ಅಧಿವೇಶನದಲ್ಲಿ, ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಆಗುವಂತ ಅಧಿವೇಶನದಲ್ಲಿ ಮಾತನ್ನ ಆಡ್ಲಿಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಈ ಮೂಲಕ ಒಂದು ಕಡೆ ನಿರಾಸೆ ಆದ್ರೆ ಮತ್ತೊಂದು ಕಡೆ ಯಾವ ಸಬ್ಜೆಕ್ಟ್ ಮೇಲೆ ಮಾತನ್ನ ಆಡ್ಬೇಕು ಸದನದಲ್ಲಿ ಅನ್ನೋದಕ್ಕೆ ಈಗ ವಿಷಯವನ್ನ ಸಿದ್ಧಪಡಿಸ್ಕೊಳ್ಳಕ್ಕೆ ರೈತರ ಹೋರಾಟಕ್ಕೆ ಬಿಜೆಪಿ ನಾಯಕರು ಧುಮುಕಿದ್ದಾರೆ ಅಂತ ಉಲ್ಲೇಖ ಮಾಡಬಹುದು. ವಿಜಯಶ್ರೀ, ಥ್ಯಾಂಕ್ ಯು ಮಧುಸೂದನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.